ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಜಾತಿ ಅನ್ನುವಂತಹ ಕ್ರೌರ್ಯ ಇದೆಯಲ್ಲ, ಆ ಕ್ರೌರ್ಯ ನೀವು ಎಷ್ಟೇ ಎತ್ತರಕ್ಕೆ ಬೆಳೀರಿ, ಯಾವುದೇ ಹುದ್ದೆಗೆ ಹೋಗಿ, ಎಷ್ಟೇ ವಿದ್ಯಾವಂತರಾಗಿ, ಅದು ನಿಮ್ಮನ್ನು ಬಿಡೋದಿಲ್ಲ. ನೀವು ಮಿನಿಸ್ಟರ್ ಆಗಿದ್ದರೂ ಸರಿ, ಪ್ರೈಮ್ ಮಿನಿಸ್ಟರ್ ಆಗಿದ್ದರೂ ಸರಿ, ರಾಷ್ಟ್ರಪತಿಗಳೇ ಆಗಿದ್ದರೂ ಸರಿ, ನಿಮ್ಮನ್ನು ಬಿಡೋದಿಲ್ಲ. ಅಂಥದ್ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿದ್ದರೆ ಬಿಡಲ್ಲ. ಅದಕ್ಕೆ ಸಾಕ್ಷಿಯಾಗಿ ಹೊಸ ಪ್ರಕರಣವನ್ನು ಹೊರಗಡೆ ಬಂದಿದೆ. ಹರಿಯಾಣ ರಾಜ್ಯದ IGP ಹುದ್ದೆಯಲ್ಲಿದ್ದ IGP ಗ್ರೇಡ್ ಅಲ್ಲಿರುವಂತಹ IPS ಆಫೀಸರ್ IGP ವೈ ಪೂರನ್ ಕುಮಾರ್ ಅನ್ನುವಂಥವರು IPS ಆಫೀಸರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಮ್ಮ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಜಾತಿ 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 ಜಾತಿಯ ಕಾರಣಕ್ಕೆ ಅವರ ಜೊತೆ ಇದ್ದಂತಹ IGPಗಳು, ಅವ್ರ ಮೇಲಿದ್ದಂತಹ DGP IG ಇವರೆಲ್ಲರೂ ಸೇರಿಕೊಂಡು ನಿರಂತರವಾಗಿ ಅವರನ್ನು ಹಿಂಸಿಸ್ಕೊಂಡು ಬಂದಿದ್ದಾರೆ, ಮಾನಸಿಕವಾಗಿ ಹಿಂಸಿಸ್ಕೊಂಡು ಬಂದಿದ್ದಾರೆ. ಅವರ ಪೋಸ್ಟಿಂಗ್ಗಳನ್ನು ಎಲ್ಲಂದರಲ್ಲಿ ಹಾಕೋದು, ಅವರ ಪೋಸ್ಟಿಂಗ್ಗಳಲ್ಲಿ ಆಟ ಆಡೋದು, ಅವರ ವಿರುದ್ಧ ಕಮೆಂಟ್ಗಳು ಪಾಸ್ ಏನು ಒಂದಲ್ಲ ಯಾವುದೆಲ್ಲ ರೀತಿಯಲ್ಲಿ ಮಾಡ್ಬೋದು. ಕಾರಣ ಜಾತಿ ಜಾತಿ ಜಾತಿ. ವೈ ಪೂರನ್ ಕುಮಾರ್ ದಲಿತ ಸಮುದಾಯದಿಂದ ಬಂದಿದ್ದಾರೆ. ನೀವು IPS ಆದರೂ ಅಷ್ಟೇ, IGP ಆಗಿದ್ರು ಅಷ್ಟೇ ಅಂತ ಈ ಪ್ರಕರಣ ತೋರಿಸ್ತಾ ಇದೆ. ಅಷ್ಟೇ ಅಲ್ಲ, ಅವರ ಹೆಂಡತಿ IAS ಆಫೀಸರ್. ಅವರೇನು ಮಾಡಿದ್ರು, ಈಗ ಅವರ ಹೋರಾಟ ಯಾವ ಹಂತದಲ್ಲಿದೆ ಎಲ್ಲ ವಿವರವಾಗಿ ಹೇಳ್ತೀನಿ. ಮೊನ್ನೆ ಅಕ್ಟೋಬರ್ 7ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಹರಿಯಾಣದಲ್ಲಿ IGP ವೈ ಪೂರನ್ ಕುಮಾರ್ IPS ಅವರು ತಮಗೆ ತಾವೇ ಗುಂಡು ಹೊಡ್ಕೊಂಡು ಮನೆಯಲ್ಲಿ ಜೀವನ ಅಂತ್ಯ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಅವರ ಹೆಂಡತಿ, ಅವರು ಸಹ IAS ಆಫೀಸರ್ ಆಗಿದ್ದಾರೆ, ಸರ್ಕಾರಿ ಕೆಲಸದ ಮೇಲೆ ಸಿಂಗಪುರ್ಗೆ ಹೋಗಿರ್ತಾರೆ. ಸಿಂಗಪುರ್ಗೆ ಹೋಗಿ ಅಮ್ನಿತ್ P ಕುಮಾರ್ ಅಂತ ಅವರ ಹೆಸರು. ಅಲ್ಲಿಗೆ ಸುದ್ದಿ ತಲುಪುತ್ತೆ. ಅವರಿಗೆ ಮೊದಲೇ ಹೇಳಿದ್ರು ತನ್ನ ಗಂಡ ಈ ರೀತಿಯಾಗಿ ನನಗೆ ಹಿಂಸಿಸ್ತಾ ಇದ್ದಾರೆ ಜಾತಿಯ ಕಾರಣಕ್ಕೆ ಅಂತ, ಏನೋ ಗೊತ್ತಿಲ್ಲ. ಆದರೆ ಅವರು ಅಲ್ಲಿ ಆ ಸುದ್ದಿ ಸ್ವೀಕರಿಸಿದ ತಕ್ಷಣನೇ ಹೇಳಿದಂಥ ಮಾತು, ನಾನು ಬರುವವರೆಗೂ, ಬಂದು ಯಾರೆಲ್ಲ ಕಾರಣನೋ ಅದಕ್ಕೆ ಅವರ ಮೇಲೆ FIR ಆಗೋವರೆಗೂ ಪೋಸ್ಟ್ ಮಾರ್ಟಮ್ ಮಾಡೋ ಹಾಗಿಲ್ಲ ಅಂತ ಅಲ್ಲಿಂದನೇ ಸಂದೇಶವನ್ನು ಕಳಿಸ್ತಾರೆ. ಅವರು ವಾಪಸ್ ಇಲ್ಲಿಗೆ ಬರ್ತಾರೆ. ಬಂದ ತಕ್ಷಣನೇ ಹಠ ಹಿಡಿದು ಕೂತ್ಕೊಳ್ತಾರೆ, ಹುಡುಕ್ತಾರೆ. ಡೆತ್ ನೋಟ್ ಸಿಗುತ್ತೆ. ಆತ್ಮಹತ್ಯೆಗೆ ಮೊದಲು ತನ್ನ ಗಂಡ ಪೂರನ್ ಕುಮಾರ್ ಅವರು ಬರೆದಿಟ್ಟಂತಹ ಪತ್ರ ಸಿಗುತ್ತೆ. ಪುಟಗಟ್ಟಲೆ ಇರುವಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿರ್ತಾರೆ ಯಾವ ರೀತಿ ನನ್ನನ್ನು ಅವರೆಲ್ಲರೂ ಸಹ ಹಿಂಸಿಸ್ಕೊಂಡು ಬಂದರು. ಅದರ ಜೊತೆಗೆ ಪೂರನ್ ಕುಮಾರ್ ಅವರ ಡ್ರೈವರ್ ಮೇಲೆ ಕೇಸ್ ಹಾಕಿರ್ತಾರೆ. ಡ್ರೈವರ್ ಮೇಲೆ ಕೇಸ್ ಹಾಕಿದ್ರೆ ಅವ್ರ ಮೇಲೆ FIR ಮಾಡಬೇಕಲ್ವಾ. ಡ್ರೈವರ್ ಮೇಲೆ FIR, ಆದರೆ FIR ಅಲ್ಲಿ ವಿವರಣೆ ಬರೀಬೇಕಾದ್ರೆ ಈ ಪೂರನ್ ಕುಮಾರ್ IPS ಅವರ ಡ್ರೈವರ್, ಪೂರನ್ ಕುಮಾರ್ IPS ಅವರ ಡ್ರೈವರ್ ಅಂತ 9 ಕಡೆ FIR ಅಲ್ಲಿ ಪೂರನ್ ಕುಮಾರ್ ಅವರ ಹೆಸರನ್ನು ಹಾಕಿರ್ತಾರೆ. ಯಾವ ರೀತಿ ಹಿಂಸಿಸ್ತಾರೆ ನೋಡಿ. ಪೋಸ್ಟಿಂಗ್ಗಳನ್ನು ಅಧಿಕಾರ ಇಲ್ಲದಂತಹ ಜಾಗಗಳಿಗೆ ಹಾಕೋದು, ಹೆಚ್ಚಿನ ಕೆಲಸ ಇಲ್ಲದಂತಹ ಜಾಗಗಳಿಗೆ ಹಾಕೋದು, ಯಾವುದೇ ಒಂದು ರೀತಿಯಾದಂತಹ ಗ್ರೇಡ್ ಇಲ್ಲದಂತಹ ಜಾಗಗಳಿಗೆ, ಆ ರೀತಿಯಾಗಿ ಜಾತಿಯ ಕಾರಣಕ್ಕೆ. ಅವರ ಹೆಂಡತಿ ಅಮ್ನಿತ್ P ಕುಮಾರ್ ಹಠ ಹಿಡಿತಾರೆ, ಪೋಸ್ಟ್ ಮಾರ್ಟಮ್ ನಾನು ಒಪ್ಪಲ್ಲ. ಅವರು ಸೂಸೈಡ್ ನೋಟಲ್ಲಿ ಬರೆದಿದ್ದಾರಲ್ಲ 15 ಹೆಸರುಗಳು, DG IG ಇಂದ ಹಿಡಿದು IGPಗಳವರೆಗೆ ಯಾರ್ದೆಲ್ಲ ಹೆಸರಿದೆಯೋ ಎಲ್ಲರ ಮೇಲೂ FIR ಆಗಬೇಕು. FIR ಆದ್ರೇನೆ ನಾನು ಪೋಸ್ಟ್ ಮಾರ್ಟಮ್ಗೆ ಒಪ್ಪಿಗೆಯನ್ನು ಸೂಚಿಸೋದು ಅಂತ. ಇಡೀ ರಾಜ್ಯ ನಡ್ಗು ಹೋಗ್ಬಿಡುತ್ತೆ. ಪ್ರಕರಣ ಎಲ್ಲ ಕಡೆಯಿಂದಲೂ ಸುದ್ದಿಯಾಗೋಕೆ ಶುರುವಾಗತ್ತೆ. ಸ್ವತಃ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ರಾಜ್ಯದ ಮುಖ್ಯಮಂತ್ರಿ ಓಡ್ ಬಂದು ಅಮ್ನಿತ್ P ಕುಮಾರ್ ಅವರ ಹತ್ರ ಮಾತಾಡ್ತಾರೆ. ಏನು ಮಾಡೋಣ ಮೇಡಮ್ ಹೇಳಿ ಅಂತ. 1 ಗಂಟೆಗಳವರೆಗೆ ಮೀಟಿಂಗ್ ನಡೆಯುತ್ತೆ. 1 ಗಂಟೆ, 1 ಅವರ್. ಮುಖ್ಯಮಂತ್ರಿಗಳ ಜೊತೆ 1 ಗಂಟೆ ಮೀಟಿಂಗ್ ಅಂದರೆ ದೊಡ್ಡ ವಿಚಾರ ಅದು. ಕೊನೆಗೂ FIR ಆಗುತ್ತೆ. 15 ಜನ ಯಾವೆಲ್ಲ DG IGPಗಳು IGಗಳು ಹೆಸರುಗಳು ಅದರಲ್ಲಿ ಇದೆಯೋ ಎಲ್ಲರ ಮೇಲೂ ಸಹ FIR ಆಗುತ್ತೆ. ಕೊನೆಗೂ ಅಮ್ನಿತ್ ಕುಮಾರ್ ಅವರು ಸಾಧಿಸ್ತಾರೆ. ತನ್ನ ಗಂಡನ ಸಾವಿಗೆ ಕಾರಣ ಅಂತ ಗಂಡನೇ ಬರೆದಿಟ್ಟಿರುವಂತಹ ಹೆಸರುಗಳ ಮೇಲೆ ಒಂದು FIR ಹಾಕ್ಸೋದಕ್ಕೆ
ಆಗ್ತಾರೆ. ಆದರೆ FIR ಯಾವ ರೀತಿ ಆಗಿದೆ, ಅದಕ್ಕಿರುವ ತೊಡಕುಗಳೇನು ಅಂತ ತಿಳಿಸ್ತೀನಿ. ಅದರಲ್ಲಿ ನ್ಯಾಯ ಸಿಗೋ ಸಾಧ್ಯತೆಗಳೇ ಇರಲ್ಲ, ಆ ಮಟ್ಟಕ್ಕೆ ಇದೆ ಅಲ್ಲಿನ ವ್ಯವಸ್ಥೆ. ಸೊ ಏನೇ ಆಗಲಿ, ಈಗ ಪೋಸ್ಟ್ ಮಾರ್ಟಮ್ ಅಂತ್ಯ ಸಂಸ್ಕಾರ ಎಲ್ಲ ಆಗಿದೆ. ಇದು ಒಬ್ಬ ದಲಿತ ಅನ್ನೋ ಕಾರಣಕ್ಕಾಗಿ IPS ಓದಿ IGP ಗ್ರೇಡಲ್ಲಿ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗೆ ಆಗುವಂತಹ ಜಾತಿಯ ಕಾರಣಕ್ಕೆ ಆಗುವಂತಹ ಕ್ರೌರ್ಯ ಮತ್ತು ಅದನ್ನು ತಡೆಯಲಾರದೆ IGP ಲೆವೆಲ್ ವ್ಯಕ್ತಿ, IPS ಓದಿರೋ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂತಹ ಸನ್ನಿವೇಶ ಕ್ರಿಯೇಟ್ ಮಾಡೋದು, ಅದು ನಮ್ಮ ಕೊಳಕು, ನಮ್ಮ ಜಾತಿ ವ್ಯವಸ್ಥೆ ಅನ್ನುವಂತಹ ಕೊಳಕು. ಅದನ್ನು ಇಟ್ಕೊಂಡಿರುವ ಈ ಸಂಸ್ಕೃತಿ, ಈ ಸಮಾಜ, ಈ ಸೋಕಾಲ್ಡ್ ಧರ್ಮಗಳು ಇವೆಲ್ಲಕ್ಕೂ ಸಹ ನಾಚಿಕೆ ಆಗಬೇಕು, ನಾಚಿಕೆ ಆಗಬೇಕು. ಇದರ ಬಗ್ಗೆ ಯಾವನು ಮಾತಾಡಲ್ಲ. ಈ ವ್ಯವಸ್ಥೆ ಜಾರಿಗೆ ತಂದಂತಹ ಅಯೋಗ್ಯರು, ನೀತಿಗೆಟ್ಟವರು, ನೀಚರು, ಅವರ ಬಗ್ಗೆ ಯಾರು ಮಾತಾಡೋದಿಲ್ಲ. ಹೆಂಡತಿ IAS ಆಗಿದ್ದಕ್ಕೆ ಏನೋ ಒಂದು FIR ಆಗೋ ಮಟ್ಟಕ್ಕಾದ್ರೂ ತಗೊಂಡೋಗಿದ್ರು. ಇಲ್ಲದೆ ಹೋದ್ರೆ DGPಗಳು ಇನ್ನೊಂದು IGPಗಳು ಇವರ ವಿರುದ್ಧ FIR ಆಗೋದು ಅಂದ್ರೆ ಸುಮ್ಮನೆನಾ? ಆಗಲ್ಲ. ಈಗ FIR ಕತೆಗೆ ಬರೋಣ. FIR ಅನ್ನ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಚಂಡೀಗಢದಲ್ಲಿ ಮಾಡಲಾಗಿದೆ. ಚಂಡೀಗಢ ಹರಿಯಾಣ ಮತ್ತು ಪಂಜಾಬ್ ಎರಡಕ್ಕೂ ಸಹ ರಾಜಧಾನಿ. ಹಾಗಾಗಿ ಆ ಪ್ರದೇಶವನ್ನ, ಆ ಸಿಟಿಯನ್ನ, ಆ ನಗರವನ್ನ ಕೇಂದ್ರಾಡಳಿತವಾಗಿ ಮಾಡಿಟ್ಟಿದ್ದಾರೆ. ಎರಡೂ ರಾಜ್ಯಗಳಿಗೆ ಒಂದೇ ಕಾಮನ್ ಇದಾಗಿರೋದ್ರಿಂದ, ರಾಜಧಾನಿ ಆಗಿರೋದ್ರಿಂದ. ಸೊ ಅಲ್ಲಿ ಆಗಿರೋದು, ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಇರೋದು ಅಲ್ಲಿ. ಹಾಗಾಗಿ FIR ಅಲ್ಲಾಗಿದೆ. ಈಗ ಹರಿಯಾಣ ರಾಜ್ಯದ ವ್ಯಕ್ತಿ ಯೂನಿಯನ್ ಟೆರಿಟರಿಯಲ್ಲಿ FIR ಆಗಿರೋದು. ಹಾಗಾದರೆ ಕ್ರಮ ಕೈಗೊಳ್ಳಬೇಕು ಅಂದರೆ, ವಿಚಾರಣೆ ಶುರು ಆಗಬೇಕು ಅಂದರೆ, ವಿಚಾರಣೆ ಆರಂಭ ಆಗಬೇಕು ಅಂದರೆ ಹರಿಯಾಣ ಸರ್ಕಾರದ ಒಪ್ಪಿಗೆಗಳು ಬೇಕು. IGಯ ವಿಚಾರಣೆ ನಡಿಬೇಕು ಅಂದರೆ ಚೀಫ್ ಸೆಕ್ರೆಟರಿ ಆಫ್ ಹರಿಯಾಣದಿಂದ ಪರ್ಮಿಷನ್ಗಳು ಬರಬೇಕು. ಅದು ಯಾವಾಗ ಬರೋದು? ಆಮೇಲೆ ಈ DIG ಮತ್ತು IGPಗಳು ಏನು ಹೆಸರಿಸಲಾಗಿದೆಯಲ್ಲ, ಅದರಲ್ಲಿ ಅವರ ವಿರುದ್ಧ ತನಿಖೆ ಆಗೋದಕ್ಕೆ IG ಇಂದ ಪರ್ಮಿಷನ್ ಬೇಕು. ಯಾವ IG? ಆ IGನ ಖುದ್ದು ಇದರಲ್ಲಿ ಆರೋಪಿ. FIR ಅಲ್ಲಿ ಯಾವ ವ್ಯಕ್ತಿ ಆರೋಪಿನೋ ಆ ವ್ಯಕ್ತಿನೇ ಇತರೆ ಆರೋಪಿಗಳಿಗೆ ತನಿಖೆ ಮಾಡೋದಕ್ಕೆ ಪರ್ಮಿಷನ್ ಕೊಡುವಂತಹ ಸನ್ನಿವೇಶ ಹೇಗಿದೆ ನೋಡಿ ಸಿಸ್ಟಮ್ಮು. ಈ ಸಿಸ್ಟಮ್ನ ಬಳಸ್ಕೊಂಡೇ ಇವರು ಆರಾಮಾಗಿ ಅವರವರೇ ತನಿಖೆ ಮಾಡ್ಕೊಳ್ಳೋದು. ಈಗ ಈ IGPಗಳನ್ನ ಅಥವಾ DGಯನ್ನ ಯಾರು ತನಿಖೆ ಮಾಡಬೇಕು? ಆ ಇಲಾಖೆಯವರೇ ಮಾಡಬೇಕು. ನ್ಯಾಯ ಸಿಗುತ್ತಾ? ನನಗಂತೂ ನಂಬಿಕೆ ಇಲ್ಲ. ಇಂಥ ಕ್ರೂರ ವ್ಯವಸ್ಥೆಯಲ್ಲಿ ನಾವು ಬದುಕ್ತಿದ್ದೀವಿ. ಮತ್ತು ಆ ಜಾತಿ ಅನ್ನುವಂತಹ ಅಮೇಧ್ಯ ಇದೆಯಲ್ಲ, ಅಸಹ್ಯ ಇದೆಯಲ್ಲ, ಅದನ್ನು ಹುಟ್ಟಾಕದಂತಹ ಮನುವಾದಿಗಳಿದಾರಲ್ಲ, ಮಾನಗೆಟ್ಟ ಮನುವಾದಿಗಳು, ಅವರನ್ನು ಏನು ಮಾಡ್ತೀರಿ ಹೇಳಿ? ಇಂತಹ ಸನ್ನಿವೇಶಗಳಿಗೆ ಜಗತ್ತಲ್ಲಿ ಎಲ್ಲೂ ಸಹ ಆಸ್ಪದ ಇರಲ್ಲ. ಆದರೆ ನಮ್ಮ ದೇಶದಲ್ಲಿದೆ. ಯಾಕಂದರೆ ನಾವು ಅದನ್ನು ಒಂದು ಶ್ರೇಷ್ಠವಾದದ್ದು, ಅದನ್ನೇ ಸಂವಿಧಾನ ಮಾಡಬೇಕು ಅಂತ ಇವರು ಹಿಂದೂ ರಾಷ್ಟ್ರ ಅಂತ ಓಡಾಡ್ತಿರೋದು. ಈಗ ಹಿಂದೂ ರಾಷ್ಟ್ರ ಆಗಿದ್ದಿದ್ರೆ ಆ ದಲಿತ ಅನ್ನುವ ವ್ಯಕ್ತಿ IPS ಆಗ್ತಿರ್ಲಿಲ್ಲ, ಈ ಥರ ಸನ್ನಿವೇಶ ಬರ್ತಿರ್ಲಿಲ್ಲ. ಗುಲಾಮಗಿರಿ ಮಾಡ್ಕೊಂಡು ಬಿದ್ದಿರಬೇಕಾಗಿತ್ತು ಅಷ್ಟೇ ಇವ್ರು ಹೇಳೋದು. ಇವರು ಹಾಗೆ ಹೇಳಿರೋರು ಅಷ್ಟು. ಸೊ ಇದು ಹರಿಯಾಣದಿಂದ ಬರ್ತಿರುವಂತಹ ಒಂದು ದುಃಖಕರವಾದಂತಹ ಒಂದು ಘಟನೆ. IGP ಆಗಿದ್ದಂಥವ್ರು, IPS ಓದಿ IGP ಆ ಗ್ರೇಡಲ್ಲಿದ್ದಂತಹ ವ್ಯಕ್ತಿ ಜಾತಿ ಶೋಷಣೆಗೆ ಒಳಗಾಗಿ ತಡೆಯಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.